ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ತುಮಕೂರು ಸರ್ಕಾರಿ ಎಂಪ್ರೆಸ್ ಮಹಿಳಾ ಕಾಲೇಜಿನಲ್ಲಿ ಪ್ರಥಮ ವರ್ಷದ ಪಿಯುಸಿಗೆ ದಾಖಲಾತಿ ಕೋರಿ ಬರುತ್ತಿರುವ ವಿದ್ಯಾರ್ಥಿನಿಯರಿಗೆ ಉರ್ದು ಒಂದು ಭಾಷೆಯನ್ನಾಗಿ ನೀಡಲು ನಿರಾಕರಿಸುತ್ತಿರುವ ಬಗ್ಗೆ ಹಲವು ಮುಸ್ಲಿಂ ಮಹಿಳಾ ವಿದ್ಯಾರ್ಥಿನಿಯರು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉರ್ದು ಭಾಷೆ ವಿಷಯದೊಂದಿಗೆ ತೇರ್ಗಡೆ ಹೊಂದಿ ಪ್ರಥಮ ವರ್ಷದ ಪಿಯುಸಿಯ ದಾಖಲಾತಿಗೆ ಎಂಪ್ರೆಸ್ ಮಹಿಳಾ ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲರಿಗೆ ಸಂಪರ್ಕಿಸಿದಾಗ ಪ್ರಾಂಶುಪಾಲರಾದ ಶ್ರೀಮತಿ ಡಿಬಿ ಅನ್ನಪೂರ್ಣರವರು ಉರ್ದು ಭಾಷೆಯನ್ನು ಆಯ್ಕೆ ಮಾಡಿಕೊಳ್ಳಲು ವಿದ್ಯಾರ್ಥಿಗಳಿಗೆ ನಿರಾಕರಿಸುತ್ತಿದ್ದಾರೆ. ಉರ್ದು ಬದಲು ಹಿಂದಿ ಭಾಷೆಯನ್ನು ಆಯ್ಕೆ ಮಾಡಿಕೊಳ್ಳುವಂತೆ ಒತ್ತಾಯಿಸುತ್ತಿದ್ದಾರೆ. ಇಲ್ಲವಾದಲ್ಲಿ ಬೇರೆ ಕಾಲೇಜುಗಳಲ್ಲಿ ದಾಖಲಾತಿ ಪಡೆಯುವಂತೆ ತಿಳಿಸುತ್ತಿದ್ದಾರೆ ಎಂದು ಮುಸ್ಲಿಂ ಮಹಿಳಾ ವಿದ್ಯಾರ್ಥಿನಿಯರು ಹಾಗೂ ಅವರ ಪೋಷಕರು ಆರೋಪಿಸುತ್ತಿದ್ದಾರೆ. ವರದಿ ಉದಯ್ ಕುಮಾರ್, ಕಲ್ಪತರು ನ್ಯೂಸ್, ತುಮಕೂರು. ಎಂಪ್ರೆಸ್ ಪದವಿ ಪೂರ್ವ ಕಾಲೇಜ್ಗೆ ನಮ್ಮ ನಿಯೋಗ ಒಂದು ತೆಹರೀಕೆ ಉರ್ದು ಅದನ್ನ ಒಂದು ನಿಯೋಗ ಇಲ್ಲಿ ಬಂದು ನಮ್ಮ ಪ್ರಾಂಶುಪಾಲರಿಂದ ಏನು ಮನವಿ ಮಾಡ್ತು ಅಂದರೆ, ಈ ಕಾಲೇಜಿನಲ್ಲಿ ಈ ಒಂದು ವಾರದಿಂದ ನಡೀತಾ ಏನು ಘಟನೆ ಏನಂದರೆ, ಇಲ್ಲಿ ಬರುವಂತಹ ವಿದ್ಯಾರ್ಥಿಗಳಿಗೆ ಫಸ್ಟ್ PUC ವಿದ್ಯಾರ್ಥಿಗಳಿಗೆ ಇಲ್ಲಿ ನಮ್ಮ ಹತ್ರ ಉರ್ದು ಇಲ್ಲ, ನೀವು ಹಿಂದಿ, ಕನ್ನಡ ಅಥವಾ ಸಂಸ್ಕೃತ ನೀವು ಆಯ್ಕೆ ಮಾಡ್ಕೊಳ್ಳಿ ಅಂತ ಆ ಮಕ್ಕಳಿಗೆ ವಾಪಸ್ ಕಳಿಸಿದ್ರು. ಅದಕ್ಕೆ ನಮ್ಮ ಪೋಷಕರು ನಮ್ಮ ಗಮನಕ್ಕೆ ತಂದಾಗ ತೆಹರೀಕೆ ಉರ್ದು ಅದರ ವತಿಯಿಂದ ನಾವು ಇಲ್ಲಿ ಹಾಜರಾಗಿ ಇಲ್ಲಿ ಪ್ರಾಂಶುಪಾಲರ ಮನವಿ ಏನು ಮಾಡ್ತಾ ಇದ್ದೇವೆ ಅಂದರೆ, ನೀವು ನಿಮ್ಮ ಹತ್ರ ಗೆಸ್ಟ್ ಲೆಕ್ಚರರ್ ಇಲ್ಲ, ಇದೆಲ್ಲ ಏನು ನಿಮ್ಮ ತೊಂದರೆಗಳಿದ್ದಾವೆ, ಅದು ನೀವು ಸಾಲ್ವ್ ಮಾಡುವಂಥ ನಿಮ್ಮ ತೊಂದರೆ ನೀವು ಸಾಲ್ವ್ ಮಾಡಿ, ಮಕ್ಕಳ ಭವಿಷ್ಯದ ಜೊತೆ ಚೆಲ್ಲಾಟ ಆಡಬೇಡಿ. ದಯಮಾಡಿ ಏನು ಲೆಕ್ಚರ್ ಪೋಸ್ಟ್ ಇದೆ, ಗೆಸ್ಟ್ ಲೆಕ್ಚರ್ ಪೋಸ್ಟ್ ಇದೆ, ಪೇಪರ್ ಆ್ಯಡ್ ಕೊಟ್ಟು DDPUನ ಗಮನಕ್ಕೆ ತಂದು ಪೇಪರ್ ಆ್ಯಡ್ ಕೊಟ್ಟು ನಾಳೆನೇ ಲೆಕ್ಚರ್ ಪೋಸ್ಟ್ ಕ್ರಿಯೇಟ್ ಮಾಡಿ, ಮತ್ತು ಇಲ್ಲಿ ವಾಪಸ್ ಹೋದಂತಹ ಉರ್ದು ಮಕ್ಕಳಿಗೆ ಈ ಕಾಲೇಜಿಂದ ಅಡ್ಮಿಷನ್ ಇಲ್ಲ ಅಂತ ಹೋದಂತಹ ಮಕ್ಕಳಿಗೆ ವಾಪಸ್ ಕರೆಸ್ಕೊಳ್ಳಿ ಅಂತ ಮನವಿ ಮಾಡ್ತಾ ಇದ್ವಿ. ಮೂರನೇದು ಏನು ಬುರ್ಕಾ ಸಮಸ್ಯೆ ಇದೆ, ಅದು ನಾವು ಡೀಟೇಲ್ ಆಗಿ ಹೇಳ್ತಾ ಇಲ್ಲ ಅಂದರೆ ಆ ಧಾರ್ಮಿಕ ಸಮಸ್ಯೆಗಳು ಬರೋದು ಬೇಡ, ಮುಂದೆ ಅಂತ ಮಾಡಲ್ಲ ಅಂತ ನಿಮ್ಮಲ್ಲಿ ನಾವು ನಂಬಿರ್ತೇವೆ. ಈ ಮಕ್ಕಳ ಭವಿಷ್ಯ ಅದಕ್ಕಾಗಿ ಮನವಿ ಮಾಡ್ತಾ ಇದ್ದೇವೆ. ಅಂಥವ್ರು ಕಾಲೇಜಿಗೆ ಬನ್ನಿ, ನಮ್ಮ ಹತ್ರ ಓದು ಸಬ್ಜೆಕ್ಟ್ ಇದೆ ಅಂತ ಹೇಳ್ಬಿಡಿ, ನಮ್ಮ ಕೆಲಸ ಮುಗ್ದೋಗುತ್ತೆ, ನಾವು ಹೋಗ್ತೀವಿ. ಸರ್ ಉರ್ದು ಮೊದಲಿಂದ ಕಳಿಸಿದ್ದಾರೆ, ಸೇರಿಸ್ಕೊಂಡಿಲ್ಲ. ಏನ್ ಹೇಳ್ತಾವ್ರೆ, ಹಿಂದಿ ತಗೊಳ್ಳಿ, ಸಂಸ್ಕೃತ ತಗೊಳ್ಳಿ, ಕನ್ನಡ ತಗೊಳ್ಳಿ. ಇವ್ರು ಪ್ರಿನ್ಸಿಪಲ್ ಆಗಿ ಕೂತ್ಕೊಂಡು ಈ ತರ ಸ್ಟೇಟ್ಮೆಂಟ್ ಕೊಡ್ಬೋದಾ ಮಕ್ಕಳಿಗೆ? ಇಲ್ಲ ಅಂತ ಇಲ್ಲ ಬರ್ಕೊಬಿಡಿ, ಇಲ್ಲ ಅದು ನಮ್ ತಪ್ಪಲ್ಲ. ಅವರು ಸರಿಯಾಗಿ ಪಾಠ ಮಾಡಲಿಲ್ಲ, ಮಕ್ಕಳಿಗೆ ಬಹಳ ತೊಂದರೆ ಆಯಿತು. ಹಾಗಾಗಿ ಅವರೆಲ್ಲ ಬಂದು ನಮಗೆ ಕಂಪ್ಲೇಂಟ್ಸ್ ಮಾಡಕತ್ತಿದ್ರು. ಹಾಗಾಗಿ ಉರ್ದು ಬದಲು ಹಿಂದಿ ತಗೊಳ್ರಿ ಅಂತ ಆಪ್ಷನ್ ಇಟ್ವಿ ಅಷ್ಟೇ. ಈಗ ಲೆಕ್ಚರರ್ಸ್ ಬರೋದಾದ್ರೆ ನಾವು ತಗೊಳ್ತೀವಿ. ಈಗ ಲೆಕ್ಚರರ್ ಬಂದ್ರೆ ನೀವು ಉರ್ದು ಕಂಟಿನ್ಯೂ ಮಾಡ್ತೀರಾ? ಕಂಟಿನ್ಯೂ ಮಾಡ್ತೀವಿ. ಅಡ್ಮಿಷನ್ ಮಾಡ್ಕೊಂತಾ ಇದೀವಿ ಹಿಂದಿ ಉರ್ದುಗೆ, ಹಾಗಾಗಿ ಕಂಟಿನ್ಯೂ ಆಗುತ್ತೆ. ಇನ್ನೊಂದು ವಿಷಯ ಇದೆಲ್ಲ ಅಲ್ಲ, ಯಾಕಂದ್ರೆ ಯಾರು ಈ ಗೌರ್ಮೆಂಟ್ ಸ್ಕೂಲ್ ಅಲ್ವಾ, ಯಾವ ದೇವ್ರದ್ದು ಫೋಟೋ ಬೇಡ, ಅಂಬೇಡ್ಕರ್ದು ಗಾಂಧೀಜಿ ಬಿಟ್ಟು ಯಾರ್ದು ಬೇಡ, ಆಯ್ತಾ? ಎಲ್ಲಿ ಕಾನೂನಲ್ಲಿ ಹೋದ್ರೆ 50 ಕಾನೂನು ಬರ್ತವೆ. ನಾವು ಅದೆಲ್ಲ ಹೇಳ್ತಾ ಇರೋದು ಎಲ್ಲ ಸಾಮರಸ್ಯವಾಗಿ ಹೋಗ್ಬೇಕು, ನಮ್ಮ ಸ್ಕೂಲ್ ಇದು, ಎಲ್ಲ ಮಕ್ಕಳು ಓದ್ಬೇಕು, ಅದು ಬಿಟ್ಟರೆ ನಿಮ್ಮಿಂದ ಏನು ನಮಗೆ ಏನಿಲ್ಲ. ಮನವಿ ಏನಂದ್ರೆ, ನೀವು ಮಕ್ಕಳ ಭವಿಷ್ಯವನ್ನ ಅದ್ರ ಜೊತೆ ಚೆಲ್ಲಾಟ ಆಗಿ, ನಿಮಗೂ ಪ್ರಿನ್ಸಿಪಲ್ ಲೆಕ್ಚರರ್ಗೂ ಏನೋ ಇದ್ದು ಕಾರಣಾಂತರ ಇದ್ರೆ ನೀವು ಸರಿಪಡಿಸ್ಕೋಬೇಕು. ಈ ವಾರದಿಂದ ಸ್ಟಾರ್ಟ್ ಆಗಿದೆ, 4 ದಿವಸದಿಂದ. ಎಷ್ಟು ದಿನ ಹಂಗಾರೆ ವಾಪಸ್ ಕಳಿಸಿದ್ದೀರಾ ಮಕ್ಕಳನ್ನ, ಮುಸ್ಲಿಮ್ಸ್ ಮಕ್ಕಳನ್ನ? ಕೆಲವರು ವಾಪಸ್ ಉರ್ದು ವಿಷಯಕ್ಕೆ ಅಡ್ಮಿಷನ್ ಮಾಡ್ಕೊಂತ ಇದ್ದಾರೆ. ಉರ್ದು ನಿನ್ನೆಯಿಂದ ಬಂದವರಿಗೆಲ್ಲರಿಗೂ ಅಡ್ಮಿಷನ್ ಕೊಡ್ತಾ ಇದ್ದೀವಿ. ಯಾರಾದರೂ ಗೆಸ್ಟ್ ಲೆಕ್ಚರರ್ಸ್ ಇದ್ರೆ ಅಥವಾ ಇದಕ್ಕಿಂತ ಮುಂಚೆ ಯಾಕೆ ವಾಪಸ್ ಕಳಿಸಿದ್ದೀರಾ ಮೇಡಮ್ ತಾವು? ಉರ್ದುಗೆ ಲೆಕ್ಚರರ್ ಇಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಮಕ್ಕಳಿಗೆ ತೊಂದರೆ ಆಗಬಾರ್ದು ಅಂತ ಅವರು ಹಿಂದಿ ತಗೊಳ್ಳಿ ಅಂತ ಹೇಳಿರ್ತಾರೆ. ಬಂದು ಅಡ್ಮಿಷನ್